ನಮಸ್ತೆ ಆಚಾರ್ಯರೇ, ನನ್ನ ಹೆಸರು ಸೀಮಾ. ನಾನು ಸಿವಿಲ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ಚಾಪ್ಟರ್ 85 ಬಿಯಾಂಡ್ ಫರ್ಗಿವ್ನೆಸ್ ನಿಂದ. ತುಂಬಾ ಸಲ ಕೆಲವು ವಿಷಯಗಳನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ಕೂರ್ತೇವೆ. ಬೇರೆಯವರನ್ನು ಕ್ಷಮಿಸೋಕೆ ಆಗಲ್ಲ. ನಮ್ಮನ್ನು ನಾವೇ ಕೆಲವು ವಿಷಯಗಳಿಗೆ ಕ್ಷಮಿಸೋಕಾಗಲ್ಲ. ನಾವು ಹೇಗೆ ಈ ಕ್ಷಮಾಪಣೆಯಿಂದಾಚೆಗೆ ತಲುಪಬಹುದು? ಅದೇ ಇನ್ನೊಬ್ಬರನ್ನು ದೇವರು ಮಾಡೋದನ್ನ ನಿಲ್ಲಿಸಿ. ಅವನು ಎಷ್ಟು ದೊಡ್ಡವನಾದ ಅಂದ್ರೆ ನಿಮಗೆ ಅಷ್ಟೊಂದು ದೊಡ್ಡ ನೋವು ಕೊಟ್ಟಿದ್ದಾನೆ, ಅಷ್ಟೊಂದು ದೊಡ್ಡ ನೋವಾಗಿದೆ. ಅದನ್ನು ನೀವು ಮರೆಯೋಕೆ ಆಗ್ತಿಲ್ಲಂದ್ರೆ ಆ ಗಾಯ ಕೊಟ್ಟವನು ಕೂಡ ಅಷ್ಟೇ ದೊಡ್ಡವನಾಗಿರ್ತಾನೆ ಅಲ್ವಾ? ಅಷ್ಟೊಂದು ದೊಡ್ಡ ಗಾಯ ಮಾಡಿಕೊಂಡು ನೀವು ಅವನನ್ನೇ ದೇವರು ಮಾಡಿಕೊಂಡಿದ್ದೀರಿ. ಅದು ಯಾರನ್ನ? ಗಾಯ ಕೊಟ್ಟವನನ್ನ. ಯಾರಾದ್ರೂ ನಿಮಗೆ ಪ್ರೀತಿ ಕೊಟ್ರೆ ನೀವು ಅವನನ್ನ ದೇವರು ಮಾಡಿದ್ರೆ ಸ್ವಲ್ಪ ಅರ್ಥ ಇರುತ್ತೆ. ಯಾರಾದ್ರೂ ನಿಮಗೆ ಜೀವನನೇ ಕೊಟ್ರೆ ನೀವು ಅವನನ್ನು ದೇವರು ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಯಾರಾದ್ರೂ ನಿಮಗೆ ಗಾಯ ಕೊಡ್ತಾ ಇದ್ರೆ ನೀವು ಅವನನ್ನು ದೇವರು ಮಾಡಿಕೊಂಡಿದ್ದೀರಿ. ಅದ್ಹೇಗೆ ಅವನು ಪೂಜನೀಯನಾದ? ಅವನಿಗೆ ಆರಾಧನೆ ಮಾಡ್ತಾ ಇದ್ದೀರಿ, ಸಾಧನೆ ಮಾಡ್ತಾ ಇದ್ದೀರಿ, ನೆನಪು ಮಾಡಿಕೊಡ್ತಾ ಇದ್ದೀರಿ. ಇದು ಸ್ವಂತ ಅವಮಾನ. ಒಂದು, ಅವನು ನೋವು ಕೊಟ್ಟು ಹೋದ, ಆಮೇಲೆ ನಾವು ಅವನನ್ನ ಪೂಜೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮನಸ್ಸಿನಲ್ಲಿ ಜಾಗ ಕೊಡೋಕೆ ಯೋಗ್ಯತೆ ಇರಲ್ಲ. ಅವನು ನಿಮಗೆ ನೋವು ಕೊಟ್ಟಾಗ ಅವನನ್ನ ಯಾಕೆ ನೆನಪಿಟ್ಟುಕೊಂಡಿದ್ದೀರಿ? ಆದ್ರೆ ನೋವು ಕೊಟ್ಟಿದ್ದಾನೆ ಅಂದ್ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕಲ್ವಾ ಅಂತ ಅಂದುಕೊಳ್ತೇವೆ. ಅದಕ್ಕೋಸ್ಕರ ನೆನಪು ಇಟ್ಕೊಳ್ತೇವೆ. ಇದು ಉಲ್ಟಾ ಆಗ್ಬೇಕು. ಮನಸ್ಸು ಅಂದ್ರೆ ದೇವಸ್ಥಾನ, ಪವಿತ್ರ ಸ್ಥಳ. ಇಲ್ಲಿ ಎಂಥವರನ್ನ ಇಡಬೇಕ ಅಂದ್ರೆ ಯಾರನ್ನು ಇಡೋದ್ರಿಂದ ನೀವು ಮೇಲಕ್ಕೆ ಏಳ್ತೀರೋ ಅವರನ್ನು. ಆಮೇಲೆ ನಾವು ಕ್ಷಮೆ ಬಗ್ಗೆ ಮಾತಾಡ್ತೀವಿ. ಕ್ಷಮೆ ಅಂತ ಏನೂ ಇರಲ್ಲ. ಇರೋದು ಮರೆಯುವುದು, ಕ್ಷಮಿಸುವುದಿರಲ್ಲ. ಇರೋದು ಮರೆಯುವುದು. ನೀನು ನನ್ನ ನೆನಪಲ್ಲಿ ಇಟ್ಟುಕೊಳ್ಳೋಕೆ ಯೋಗ್ಯವಾಗಿರಲಿಲ್ಲ. ಐ ಡಿಡ್ಂಟ್ ಫಾರ್ಗಿವ್, ಐ ಫಾರ್ಗಾಟ್. ಮತ್ತು ಅದೇ ಅವರು ಪಡೆಯಲು ಅರ್ಹರು. ನಾಟ್ ಟು ಬಿ ಫಾರ್ಗಿವನ್ ಬಟ್ ಟು ಬಿ ಫಾರ್ಗಾಟನ್. ಮರೆಯೋಕೆ ಕಲೀರಿ. ಇದು ತುಂಬಾ ದೊಡ್ಡ ಜಾಗ ಅಲ್ಲ. ಇಲ್ಲಿ ಕೆಟ್ಟ ವಿಷಯ ಇಟ್ಕೊಂಡ್ರೆ ಒಳ್ಳೆಯ ವಿಷಯ ಹೊರಗೆ ಹೋಗುತ್ತೆ.